ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ಪು 25ರಿಂದ ಪ್ರಾರಂಭವಾಗುತ್ತದೆ. ವಿಜೃಂಭಣೆಯಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಾರೆ. ಪ್ರತಿ ಡಿಸ್ಟಿಕ್ಕಿಂದ ಒಂದು ಸೆಲೆಕ್ಟೆಡ್ ಟೀಮು ನಮ್ಮ ಹತ್ರ ಬರ್ತದೆ. ಎಂ ಗುರು ವೆಂಕಟೇಶ್ ರವರ ನೇತೃತ್ವದಲ್ಲಿ ಆ ಒಂದು ಪಂದ್ಯಾವಳಿ ಮುಗಿದ ನಂತರ ಬಹುಮಾನ ವಿತರಣೆಗಳು 1 ಲಕ್ಷ ರೂಪಾಯಿ ಆಗಲಿ, 50,000, 75,000, 50,000 ಈ ರೀತಿಯಾಗಿದೆ. ಸಹಕಾರ ಕೊಟ್ಟು ನನ್ನ ಜೊತೆಲಿ ನಿಂತಿರ್ತಕ್ಕಂಥ KP ರಾಜು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಲ್ ರೈಟಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ. ಅಪ್ಪಟ ದೇಸಿ ಆಟ ಆಗಿರುವಂತಹ ಕಬಡ್ಡಿಯನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ವೆಂಕಟೇಶ್ ಗುರೂರವರ ನೇತೃತ್ವದಲ್ಲಿ 25ರಿಂದ 28ರವರೆಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿದೆ. ಈ ಕಬಡ್ಡಿ ಚಾಂಪಿಯನ್ಶಿಪ್ 4 ದಿನಗಳ ಕಾಲ ನಡೆಯಲಿದೆ. ಈ ಒಂದು ಕಬಡ್ಡಿಯಲ್ಲಿ ರಾಜ್ಯದ ಹೆಸರಾಂತ ಕಬಡ್ಡಿ ಆಟಗಾರರು ಭಾಗವಹಿಸಲಿದ್ದಾರೆ. ಈ ಒಂದು ಪಂದ್ಯಾವಳಿಗಳಿಗೆ 25ರಂದು ವಿರೋಧ ಪಕ್ಷದ ನಾಯಕರಾಗಿರುವಂತಹ R ಅಶೋಕ್ ರವರು, ಹಾಗೆ ಮಾಜಿ ಸಂಸದರು, ಕೇಂದ್ರ ಸಚಿವರು ಆಗಿದ್ದಂತ A ನಾರಾಯಣಸ್ವಾಮಿ ಮುಂತಾದವರು ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದಲೂ ಕೂಡ ಆಟಗಾರರು ಭಾಗವಹಿಸ್ತಾ ಇದ್ದಾರೆ. ಪ್ರೋ ಇಂಡಿಯಾ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತ ಎಲ್ಲ ಆಟಗಾರರು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಈ ಒಂದು ದೇಸಿ ಆಟವನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಿದ್ದಾರೆ. ಮಹಿಳೆಯರಿಗೆ ವಿಶೇಷವಾದಂತಹ ಪ್ರತ್ಯೇಕವಾದಂತಹ ಗ್ಯಾಲರಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪುರುಷರಿಗೆ ಪ್ರತ್ಯೇಕವಾದಂತಹ ಗ್ಯಾಲರಿ ನಿರ್ಮಾಣವಾಗುತ್ತಿದೆ. ಈ ಒಂದು ಪಂದ್ಯಾವಳಿಗಳ ರೂಪುರೇಷೆಗಳು ಹೇಗಿರುತ್ತೆ, ಪಂದ್ಯಾವಳಿಗಳು ಹೇಗೆ ನಡೆಯುತ್ತೆ, ಆಟಗಾರರು ಯಾರೆಲ್ಲ ಭಾಗವಹಿಸ್ತಾರೆ ಅಂತೇಳಿ ವೆಂಕಟೇಶ್ ಗುರೂರವರು ಈ ಒಂದು ಪಂದ್ಯಾವಳಿಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದು ಹೀಗೆ. ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ಪು 25ರಿಂದ ಪ್ರಾರಂಭವಾಗುತ್ತದೆ. 25ರಿಂದ ಪ್ರಾರಂಭವಾದಂಥ ಕಬಡ್ಡಿ ಪಂದ್ಯಾವಳಿಗಳು 28ನೇ ತಾರೀಕುವರೆಗೂ ನಡೀತವೆ. ಈ ಒಂದು ಪಂದ್ಯಾವಳಿಯಲ್ಲಿ 31 ಡಿಸ್ಟಿಕ್ ತಂಡಗಳು ಇಲ್ಲಿ ಒಂದು ಟೂರ್ನಿಮೆಂಟಲ್ಲಿ ಪಾಲ್ಗೊಳ್ತವೆ. ಪ್ರತಿ ಡಿಸ್ಟಿಕ್ಕಿಂದ ಒಂದು ಸೆಲೆಕ್ಟೆಡ್ ಟೀಮು ನಮ್ಮ ಹತ್ರ ಬರ್ತದೆ. ಕಬಡ್ಡಿ ಚಾಂಪಿಯನ್ಶಿಪ್ಪಲ್ಲಿ ನನಗೆ ಹೆಚ್ಚಿನ ಸಹಕಾರ ಕೊಟ್ಟು ನನ್ನ ಜೊತೆಲಿ ನಿಂತಿರ್ತಕ್ಕಂಥ KP ರಾಜು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ವಿಜೃಂಭಣೆಯಿಂದ ಈ ಒಂದು ಪಂದ್ಯಾವಳಿಗಳು ಮೂಡಿ ಬರ್ತವೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಪ್ರೊ ಕಬಡ್ಡಿಯಲ್ಲಿ ಕರ್ನಾಟಕದ ಆಟಗಾರರು ಯಾರೆಲ್ಲ ಆಡಿದಾರೋ ಆ ಎಲ್ಲ ಪ್ರಮುಖ ಆಟಗಾರರು ಸಹ ಈ ಒಂದು ಕಬಡ್ಡಿ ಆಟದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಆನೇಕಲ್ಲಿನ ಎಲ್ಲ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ. ಹಾಗೆಯೇ ಪ್ರತ್ಯೇಕವಾಗಿ ಮಹಿಳೆಯರಿಗೂ ಸಹ ಆಸನವನ್ನು ಸಿದ್ಧಪಡಿಸಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ. ಹಾಗೆ 25ನೇ ತಾರೀಕು ಪ್ರಾರಂಭವಾಗುವಂಥದ್ದು. ಆ ಒಂದು 25ನೇ ತಾರೀಕು R ಅಶೋಕರು, ವಿರೋಧ ಪಕ್ಷದ ನಾಯಕರು, ಅವರು ಬಂದು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರ ಜೊತೆಯಲ್ಲಿ ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿಯವರು ಇರ್ತಾರೆ. N ಮಹೇಶ್ ಅವರು ಸಹ ಬರ್ತಾರೆ. ಕೊಲ್ಲೆಗಳ ಮಾಜಿ ಶಾಸಕರಾದಂಥ N ಮಹೇಶ್ ಅವರು, MLC ಗೋಪಿನಾಥ್ ರೆಡ್ಡಿ ಅವರು ಬರ್ತಾಯಿದ್ದಾರೆ. ಹಾಗೆ 2ನೇ ದಿವಸ ನಮ್ಮ ಸಮುದಾಯದ ಎಲ್ಲ ಹಿರಿಯ ನಾಯಕರುಗಳು, ಉದಾಹರಣೆಗೆ ನಮ್ಮ ಭಗವಾನ್ ಹಳೆಳಪ್ಪ ಅವರು ಬರ್ತಾಯಿದ್ದಾರೆ. ಹಾಗೆ ಪಟಾಪಟ್ ನಾಗರಾಜ್ ಅವರು ಬರ್ತಾಯಿದ್ದಾರೆ, ತಿಪ್ಪಾರೆಡ್ಡಿ ಅವರು ಬರ್ತಾಯಿದ್ದಾರೆ, ಶ್ರೀರಾಮುಲು ಬರ್ತಾಯಿದ್ದಾರೆ, ಅನೇಕ ನಮ್ಮ ಆನೇಕಲ್ ಗುಲಾಪಣ್ಣವರು ಸಹ ಬರ್ತಾಯಿದ್ದಾರೆ, ಸದ್ದಾಮರವರು ಬರ್ತಾವ್ರೆ. ಹೀಗೆ ನಮ್ಮ ಸಮುದಾಯದ ಪ್ರಮುಖ ಎಲ್ಲ ನಾಯಕರುಗಳು 26, 27ನೇ ತಾರೀಕು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಹಾಗೆ ಅಂತಿಮ ದಿನವಾಗಿರ್ತಕ್ಕಂಥ 28ನೇ ತಾರೀಕು ಈ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬರ್ತಾಯಿದ್ದಾರೆ. ಹಾಗೆ ಕೃಷ್ಣಪ್ಪ ಅವರು ಬರ್ತಾಯಿದ್ದಾರೆ. ಸತೀಶ್ ರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. CT ರವಿರವರು ಬರ್ತಾಯಿದ್ದಾರೆ. ಚಲವಾದಿ ನಾರಾಯಣಸ್ವಾಮಣ್ಣವರು ಬರ್ತಾಯಿದ್ದಾರೆ. ಹಾಗಾಗಿ ಈ ಒಂದು ಕ್ರೀಡೆ ದೇಸಿ ಕ್ರೀಡೆ ಆಗಿರೋದ್ರಿಂದ ಈ ಆಟಗಾರರಿಗೆ ಹೆಚ್ಚಿನ ನಮ್ಮ ಒಂದು ದೇಸಿ ಕ್ರೀಡೆ ಆಗಿರೋದ್ರಿಂದ ಅವರಿಗೆ ಪ್ರೋತ್ಸಾಹ ಕೊಡುವ ಒಂದು ಉದ್ದೇಶದಿಂದ ಇದನ್ನು ಉನ್ನತ ಮಟ್ಟದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಆನೇಕಲ್ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ. ಹಾಗೆ ಈ ಒಂದು ಪಂದ್ಯಾವಳಿಗಳು 4 ದಿನಗಳ ಕಾಲ ನಡೆಯುತ್ತಿದೆ. ಈ ಒಂದು ಪಂದ್ಯಾವಳಿಗಳ ಆಟಗಾರರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ ಅಂತೇಳಿ ಇತರರು ವಿವರಿಸಿದ್ದು ಹೀಗೆ. ಕ್ರೀಡೆಗಳಲ್ಲಿ ಅತ್ಯುತ್ತಮವಾದ ಕ್ರೀಡೆ ಆಗಿದ್ದು ಅದು ಮುನ್ನೆಲೆಗೆ ಬರುವ ಸಲುವಾಗಿ ಹಾಗೂ ಗ್ರಾಮೀಣ ಕ್ರೀಡೆಯನ್ನು ಉತ್ತೇಜಿಸುವ ಸಲುವಾಗಿ ನಾನಾ ರೀತಿಯಲ್ಲಿ ಬಡತನದಲ್ಲಿ
ಇದರ ಮುಂಚೂಣಿಗೆ ಬರದೇ ಇರತಕ್ಕಂಥ ಶೋಷಣೆಗೆ ಒಳಗಾಗುವಂಥ ಕ್ರೀಡೆಗಳನ್ನು ಉತ್ತೇಜನಗೊಳಿಸಿ ಅವ್ರಿಗೊಂದು ಮಾರ್ಗದರ್ಶನ ಆಗಲಿ ಅಂತೇಳಿ ತುಂಬ ಒಳ್ಳೆಯ ವಿಜೃಂಭಣೆಯಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಾರೆ. ಹಾಗಾಗಿ ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 31 ರಾಜ್ಯಗಳಲ್ಲೂ ಸಹ 31 ಜಿಲ್ಲೆಗಳಿಂದಲೂ ಭಾಗವಹಿಸಿ ಇದರಲ್ಲಿ ಸದಾವಕಾಶವನ್ನು ಬಳಸ್ಕೊಂಡು ತಮ್ಮ ಕ್ರೀಡೆಯನ್ನು ತೋರಿಸಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ಹಾಗೂ ನಮ್ಮ ಗೆಳೆಯರಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಗುರುವಣ್ಣನ ಪರವಾಗಿ ರಾಜ್ಯಾದ್ಯಂತ ನಡೀತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದ ಕಬಡ್ಡಿ ಟೂರ್ನಮೆಂಟು ಆಯೋಜನೆ ಮಾಡಿರ್ತಕ್ಕಂಥ ಸುದಿನ. ಈ ಸುದಿನದಲ್ಲಿ ನಮ್ಮ ಗುರು ಅಭಿಮಾನಿಗಳ ಸಹಯೋಗದೊಂದಿಗೆ ನಡೆಯತಕ್ಕಂಥ 2025ನೇ ಕನ್ನಡ ಚಾಂಪಿಯನ್ಶಿಪ್ಪನ್ನು ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ನಡೆಸ್ತಾ ಇದ್ದೀವಿ. ಅದರಿಂದ ಈ ನಮ್ಮ ಪ್ರೀತಿಯ ಸಹೋದರ ಮತ್ತು ಸಹೋದರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತನ್ನ ಪ್ರೀತಿ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದ ಫುಲ್ಲು ಏನೇನಿದೆ ವಾಲ್ ರೈಟಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಮತ್ತು ಎಲ್ಲ ರೀತಿಯಲ್ಲೂ ಸ್ಪಂದನೆ ಮಾಡ್ತಾ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಗೊಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ವಿಶೇಷತೆ ಏನೆಂದರೆ ನಮ್ಮ ಆತ್ಮೀಯರು ಮತ್ತು ನನ್ನ ಸಹೋದರರಾದಂಥ ಕೋಡಿಚಿಕ್ಕನಹಳ್ಳಿ ರಾಜಶೇಖರ್ ಅವರು ಮತ್ತು ನಮ್ಮ ಚಿಕ್ಕನಾಮಂಗಲದ ಲೋಕೇಶ್ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ರೂವಾರಿಗಳು. ಅವರಿಂದ ಈಗ ಇವತ್ತು ಈ ಸ್ಟೇಜಿಂದ ಎಲ್ಲನೂ ಅವರೇ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ನಾವು ನಿಂತು ಮಾಡ್ತೀವಿ, ನಿಮ್ಮ ಬೆನ್ನೆಲುಬಾಗಿ ನಾವು ಇರ್ತೀವಿ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ, ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ನಿಮ್ಮ ರಾಜ್ಯ ಮಟ್ಟ ಮತ್ತು ನ್ಯಾಷನಲ್ ಮಟ್ಟದಲ್ಲಿ ಆಡಿದಂಥ ಗುರಣ್ಣನವರ ಹೆಸರು ಇನ್ನೂ ಉತ್ತುಂಗಕ್ಕೆ ತರಬೇಕು, ಅವರ ಶ್ರೇಯಸ್ಸು ಎಲ್ಲರಿಗೂ ಮುಟ್ಟಬೇಕಂತೇಳಿ ಎಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. 28ರವರೆಗೂ ನಡೆಯುವ ಕಬಡ್ಡಿ ಟೂರ್ನಮೆಂಟ್ಗಳು ಇಡೀ ನಮ್ಮ ಕರ್ನಾಟಕದ 31 ಜಿಲ್ಲೆಗಳಿಂದ ಈ ಕಬಡ್ಡಿ ಟೂರ್ನಮೆಂಟನ್ನು ಆಯೋಜಿಸಲಿಕ್ಕೆ ನಮ್ಮ ಗುರು ಅಣ್ಣನವರು ತುಂಬ ಆಟಗಾರರು ಉಳಿದುಕೊಳ್ಳಲು ಎಲ್ಲ ರೀತಿಯಾದಂತ ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಅವರಿಗೆ ಜರ್ಸಿಗಳನ್ನ ಮತ್ತು ಚಡ್ಡಿಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಪಂದ್ಯಾವಳಿಗಳ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ಕಬಡ್ಡಿ ಚಾಂಪಿಯನ್ಶಿಪ್ನ ನಡೀತಾ ಇದ್ವಿ. ಇದು ಪ್ರಥಮ ಬಾರಿಗೆ ನಮ್ಮ ಆನೇಕಲ್ ಭಾಗದಲ್ಲಿ ರಾಜ್ಯ ಮಟ್ಟ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಪಂದ್ಯಾವಳಿ ನಡ್ಕೊಂಬರ್ತಾಯಿತ್ತು. ಈ ಸಲ ನಾವು ಚಾಂಪಿಯನ್ಶಿಪ್ ಅಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿ 31 ಜಿಲ್ಲೆಯಿಂದ ತಂಡಗಳು ಆಗಮಿಸಿದೆ. ಅವರಿಗೆ ಊಟದ ವ್ಯವಸ್ಥೆ ಆಗಲಿ, ಕೂತ್ಕೊಳ್ಳೋದಕ್ಕೆ, ಅವರಿಗೆ ಮಲ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿನ ಆಯೋಜಕರು ವೆಂಕಟೇಶ್ ಅವರು. ಅದೇ ರೀತಿ ನೀವು ನೋಡ್ಬೋದು ಅಂಕಣದಲ್ಲಿ ಸುಮಾರು 3,000 ಜನ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡಲು, ಅದೇ ರೀತಿಯಾಗಿ ಲೈವ್ ಅಂದರೆ ಟಿ ವಿನಲ್ಲಿ ಎಲ್ಲ ಚಾನಲ್ಗಳಲ್ಲೂ ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಇನ್ನು ನಮ್ಮ ಬರುವಂಥ ಮುಖ್ಯ ಅತಿಥಿಗಳಿಗೆ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಲೈವ್ ಆಗಲಿ ಮನೆಗೂ ತಲುಪುವಂಥ ಈ ಪಂದ್ಯಾವಳಿ ನೋಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನೋಡೋದಾದರೆ ಪಂದ್ಯ ಪ್ರಾರಂಭವಾದಾಗ ಯಾವ ತಂಡ ಗೆಲ್ಲುತ್ತೆ, ಯಾವ ತಂಡ ಸೋಲುತ್ತೆ, ಆ ಒಂದು ಪಂದ್ಯಾವಳಿ ಮುಗಿದ ನಂತರ ಬಹುಮಾನ ವಿತರಣೆಗಳು 1 ಲಕ್ಷ ರೂಪಾಯಿ ಆಗಲಿ, 50,000, 75,000, 50,000 ಈ ರೀತಿಯಾಗಿದೆ. ಹಾಗೂ ಉತ್ತಮ ದಾಳಿಗಾರ ಮತ್ತು ಉತ್ತಮ ಹಿಡಿತಗಾರರಿಗೆ ವಿಶೇಷವಾದ ಒಂದು ಬಹುಮಾನ ನೀಡಬೇಕಂತೇಳಿ ಈ ಒಂದು ಆಯೋಜಕರಾದಂಥ ವೆಂಕಟೇಶ್ವರು ಮತ್ತೊಮ್ಮೆ ತಿಳಿಸಿದ್ದಾರೆ. ಅದನ್ನು ಅವರು ಬಹುಮಾನವಾಗಿ ಒಂದು ದ್ವಿಚಕ್ರ ವಾಹನ ಆಗಲಿ, ಸೈಕಲ್ ಆಗಲಿ ಅಥವಾ ವೈಯಕ್ತಿಕವಾಗಿ ಬಹುಮಾನಗಳು ಏನಾದರೂ ಅವ್ರಿಗೆ ತಲುಪುವಂಥ ಕ್ರೀಡಾಪಟುಗಳಿಗೆ ಆಡಿದಂಥ ಒಂದು ಪಂದ್ಯದಲ್ಲಿ ಆಡಿ ಒಳ್ಳೆಯ ಪ್ರದರ್ಶನ ನೀಡಿದಂಥ ಕ್ರೀಡಾಪಟುಗೆ ನೀಡಬೇಕಂತ ತೀರ್ಮಾನ ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯದಿಂದ ಹಲವಾರು ಕ್ರೀಡಾಪಟುಗಳು ಪ್ರೊ ಕಬಡ್ಡಿಯಲ್ಲಿ ಆಡಿದ್ದಾರೆ. ಗಣೇಶ್ ಆಗಲಿ, ಸತ್ಯಪ್ಪ ಮೇಟಿ ಆಗಲಿ, ಗಗನ್ ಗೌಡ ಆಗಲಿ, ವಿಶ್ವಾಸ್ ಗೌಡ ಆಗಲಿ, ಇನ್ನೂ ಹಲವಾರು ಕ್ರೀಡಾಪಟುಗಳು ನಮ್ಮ ರಾಜ್ಯದಿಂದ ಆಡಿದ್ದಾರೆ. ಇದರಲ್ಲಿ ಪ್ರೊ ಕಬಡ್ಡಿಯಲ್ಲಿ ಆಡಿದ್ದಾರೆ. ಈ ಒಂದು ಪಂದ್ಯದಲ್ಲಿ ಸಹ ಅವರು ಭಾಗವಹಿಸಿ ಅವರವರ ಜಿಲ್ಲೆಗಳ ತಂಡಗಳಿಗೆ ಅವ್ರು ಆಡ್ತಾರೆ. ಇಲ್ಲಿ ನಮ್ಮ ಕೋರ್ಟ್ಗಳಲ್ಲಿ 2 ಅಂಕಣ ಬರ್ತೈತೆ ಈ ಒಂದು ಪಂದ್ಯಾವಳಿಯಲ್ಲಿ ಆಡೋದಕ್ಕೆ. ಅದು 15 ಮೀಟ್ರು ಅಗಲ, 12 ಮೀಟ್ರು, 13 ಮೀಟ್ರ್ ಆ ಥರ ಒಂದು ವ್ಯವಸ್ಥಿತವಾಗಿ ಅದು ಏನು ರೂಲ್ಸ್ ಪ್ರಕಾರ ಏನಿದೆ AKFನ ರೂಲ್ಸ್ ಪ್ರಕಾರ ಒಂದು ಮಾರ್ಕಿಂಗ್ ಮಾಡಿ ಒಂದು ಪಂದ್ಯವನ್ನು ಆಡಿಸಲಾಗುತ್ತದೆ ಸರ್. 25ರಿಂದ 28 ಲಾಸ್ಟ್ ಭಾನುವಾರ ಅಂತಿಮ ಪಂದ್ಯ ಮುಕ್ತಾಯವಾಗುತ್ತೆ. ಅದರಲ್ಲೂ ನಾವು ವಿಶೇಷವಾಗಿ ಈ ಒಂದು ಅಂತಿಮ ಪಂದ್ಯ ಮುಗಿದ ನಂತರ ಅಂತಿಮ ಪಂದ್ಯ ಇರೋ ದಿನ ಮಹಿಳೆಯರ ಒಂದು 4 ತಂಡಗಳನ್ನು ಈ ಒಂದು ಜಿಗಣಿಯಲ್ಲಿ ಈಗ ಇದೇ ಒಂದು ಮಹಿಳೆಯರ ಸೀನಿಯರ್ ವಿಭಾಗದ ಚಾಂಪಿಯನ್ಶಿಪ್ ಪಂದ್ಯಾವಳಿನ ನಡೆಸ್ತಾ ಇದ್ದಾರೆ.
ಆ ಒಂದು ಚಾಂಪಿಯನ್ ಪಂದ್ಯಾವಳಿಯಲ್ಲಿ ಗೆದ್ದಂಥ 4 ತಂಡ ಅಂದರೆ ಸೆಮಿಫೈನಲ್ ಫೈನಲ್ ಯಾರು ಬಂದಿರ್ತಾರೆ ಆ ತಂಡಗಳ 4 ತಂಡಗಳನ್ನು ಇಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಡೋಣ. ಮಹಿಳೆಯರ ಈ ಭಾಗದಲ್ಲಿರೋರನ್ನ ಒಂದು ಪ್ರೇಕ್ಷಕರಿಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಒಂದು 4 ತಂಡನ ಕರೆಸಿ ಈ ಬಾರಿ ನಮ್ಮ ಗುರು ವೆಂಕಟೇಶ್ವರು ತಿಳಿಸಿದ್ದಾರೆ. ಅದನ್ನು ಈ ಮಾತಾಡ್ತಾ ಇದ್ದಾರೆ ಆಲ್ರೆಡಿ. ಈಗ ನಮ್ಮ ಏನು ಬೆಂಗಳೂರು ಅರ್ಬನ್ ಜಿಲ್ಲಾ ಅಸೋಸಿಯೇಷನ್ನ ಅಧ್ಯಕ್ಷರ ಹತ್ರ ಅದು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಾರೀಕು ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇದೆ. ನಮ್ಮ ಎಂ ಗುರು ವೆಂಕಟೇಶ್ ರವರ ನೇತೃತ್ವದಲ್ಲಿ ಇದರಲ್ಲಿ ಗೆದ್ದಂಥ ಕ್ಯಾಂಡಿಡೇಟ್ಗಳನ್ನು ರಾಜ್ಯ ಕ್ರೀಡಾಪಟುಗಳನ್ನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗ್ತದೆ. ಆದ್ದರಿಂದ ಎಲ್ಲ ಆನೇಕಲ್ ತಾಲೂಕಿನ ಜನತೆಗಳೆಲ್ಲ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಒಂದು ಆನೇಕಲ್ ಪಟ್ಟಣದ ASB ಮೈದಾನದಲ್ಲಿ 2 ಅಂಕಣಗಳಲ್ಲಿ ಮ್ಯಾಟ್ ಮೇಲೆ ಈ ಒಂದು ಪಂದ್ಯಾವಳಿಗಳು ನಡೆಯುತ್ತಿದೆ. ಇನ್ನು ಇಲ್ಲಿ ನಡೆಯುವಂತಹ ಚಾಂಪಿಯನ್ಶಿಪ್ ನಲ್ಲಿ ಆಯ್ದ ಆಟಗಾರರನ್ನ ನ್ಯಾಷನಲ್ಗೆ ಕರ್ನಾಟಕ ಅಮೆಚೂರ್ ಮತ್ತು ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ವತಿಯಿಂದ ಆಟಗಾರರನ್ನ ಆಯ್ಕೆ ಮಾಡಿ ನ್ಯಾಷನಲ್ಸ್ಗೆ ಕಳಿಸಿಕೊಡ್ಲಾಗುವುದು ಅಂತೇಳಿ ಆಯೋಜಕರು ವಿವರಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.